ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಿಮಗೋಸ್ಕರ E88 Pro ಅನ್ನುವಂಥ ಡ್ರೋನ್ನ ಪರ್ಚೇಸ್ ಮಾಡಿದ್ದೀನಿ. ನೋಡಿ, ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನಂದರೆ ಒನ್ ಟ್ಯಾಪಲ್ಲೇ ಬಂದು ಲ್ಯಾಂಡಿಂಗ್ ಆಗುತ್ತಂತೆ ಇದು. ನೋಡಿ, ಆ್ಯಂಡ್ ಇದು 14 ಇಯರ್ಸ್ ಪ್ಲಸ್ ಅವ್ರಿಗೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗೆ ನಮಗೆ ನೋಡಿ ಈ ಥರ ಒಂದು ಬ್ಯಾಗ್ ಸಿಗ್ತಾ ಇದೆ. ಒಳ್ಳೆ ಚೆನ್ನಾಗಿದೆ ಬ್ಯಾಗ್ ಲುಕ್ಕು ಕೂಡ. ಹ್ಯಾಂಡಲೆಲ್ಲ ಇದೆ. ನೋಡಿ, ಈಗ ಜಿಪ್ ಓಪನ್ ಮಾಡ್ತಾ ಇದ್ದೀನಿ ಬ್ಯಾಗ್ದು. ನೋಡಿ, ಬಂತು ನಮ್ಮ ಡ್ರೋನ್. ಆ್ಯಕ್ಚುಲಿ ನಾನು ಇದನ್ನು ಫಸ್ಟೇ ಅನ್ಬಾಕ್ಸಿಂಗ್ ಮಾಡಿದೆ. ಸೊ ನಿಮ್ಮ ಮುಂದೆನೂ ಕೂಡ ಒಂದ್ಸಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಡ್ರೋನ್. 2 ಬ್ಯಾಟ್ರಿ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ. ಇದು ರಿಮೋಟ್ ನೋಡಿ, ಈ ಥರ ಇದೆ ರಿಮೋಟು. ನೆಕ್ಸ್ಟ್ ಇದಕ್ಕೆ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ, ಏನಾದರೂ ಆದರೆ ಟೈಟು ಆ ಥರ ಏನಾದ್ರು ಮಾಡೋದಕ್ಕೆ. ನೆಕ್ಸ್ಟ್ 2 ರೆಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ, ಈ ಥರ ಗಾರ್ಡ್ ಕೂಡ 4 ಗಾರ್ಡ್ ಕೊಟ್ಟಿದ್ದಾರೆ, ಎಲ್ಲ ಗುದ್ಕೊಂಡ್ರು ಏನಾಗಬಾರ್ದು ಅಂತ. ಆ್ಯಂಡ್ ನೋಡಿ, ಮ್ಯಾನ್ಯುವಲ್ ಶೆಲ್ಡು. ಫಸ್ಟ್ ಬಂದು ಇದ್ರ ಕಂಟ್ರೋಲರ್ದು ನೀವು ಇದನ್ನು ಫೋನಲ್ಲೇ ಆಪ್ರೇಟ್ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ನೀವು ಇದನ್ನು ವೀಡಿಯೋ ಕೂಡ ನೋಡ್ಬೋದು. ಆ್ಯಕ್ಚುಲಿ ಇದ್ರ ಕ್ಯಾಮ್ರಾ ಇದೆಯಲ್ಲ ಆದ್ದರಿಂದ. ಆ್ಯಂಡ್ ನೋಡಿ, ಇದೆ ಮ್ಯಾನ್ಯುವಲ್. ನೋಡಿ, ಮ್ಯಾನ್ಯುವಲ್ಲು ರಿಮೋಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ಥರ ಕಂಟ್ರೋಲ್ ಮಾಡೋದು ಅಂತ ಎಲ್ಲ. ನೋಡಿ, ಬರೀ ರಿಮೋಟ್ ಬಗ್ಗೆನೇ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ನೆಕ್ಸ್ಟ್ ಬನ್ನಿ ಈಗ ನಾವು ನಮ್ಮ ಡ್ರೋನ್ ನೋಡೋಣ. ಫಸ್ಟ್ ಈಗ ನೋಡಿ, ಡ್ರೋನ್ ತುಂಬ ಲೈಟ್ ವೆಯ್ಟ್ ಆಗಿದೆ. 100 ಗ್ರಾಮ್ಸ್ ಇರೋದು ಕೂಡ ಡೌಟ್, ಅಷ್ಟೊಂದು ಲೈಟ್ ವೆಯ್ಟು. ನೋಡಿ, ಫೋಲ್ಡೇಬಲ್ ಕೂಡ ಇದು. ಎಷ್ಟು ಸಣ್ಣ ಡ್ರೋನ್ ನೋಡಿ. ನೋಡಿ, ಈಗ ಬ್ಯಾಟ್ರಿ ಇನ್ಸರ್ಟ್ ಮಾಡೋಣ. ಓಕೆ. ಆ್ಯಂಡ್ ನೋಡಿ, ಈಗ ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಜಸ್ಟ್ ಈ ಥರ ನಾರ್ಮಲ್ ಸಿಂಗ್ ಬ್ಯಾಟ್ರಿಗೆ ನೋಡಿ, ನೀವು ಫೋನ್ ಚಾರ್ಜರಲ್ಲೇ ಇದನ್ನು ಚಾರ್ಜ್ ಹಾಕೋಬೋದು. ಈಗ ಬ್ಯಾಟ್ರಿ ಇನ್ಸರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹೇಗಿದೆ. ಬಟನ್ ಅಮುಕ್ತಾ ಇದ್ದಾಗೆ ಡ್ರೋನ್ ನಮ್ದು ಆನ್ ಆಯಿತು. ನೋಡಿ, ಎಷ್ಟು ಚೆನ್ನಾಗಿದೆ ಡ್ರೋನು. ಹಾಗೆ ಲೈಟಿಂಗ್ಸಲ್ಲಿ ನಿಲ್ಸ್ತಾ ಇದೆ ಡ್ರೋನು. ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಡ್ರೋನ್ ಬಗ್ಗೆ ಬಂದರೆ ಇದು ಕೆಳಗೆ ಕ್ಯಾಮ್ರಾ ಇದೆ, ಫ್ರಂಟ್ ಒಂದು ಮತ್ತು ಕೆಳಗಡೆ ಒಂದು. ಆ್ಯಂಡ್ ಇದೊಂದು ಆ್ಯಂಟೆನ ಕೂಡ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಹೈಟ್ ಹೋದರೆ ಕಂಟ್ರೋಲ್ಗೆ ಸಿಕ್ಕಲಿ ಅಂತೇನೋ. ನೋಡಿ, ಎಷ್ಟು ಚೆನ್ನಾಗಿದೆ ಡ್ರೋನ್, ಲೈಟ್ ವೆಯ್ಟಾಗಿ. ಆ್ಯಂಡ್ ಲುಕ್ ಕೂಡ ಚೆನ್ನಾಗಿದೆ. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್. ಹಾಗೆ ಹಿಂದೆ ಮುಂದೆ ಎಲ್ಲ ಲೈಟಿಂಗ್ಸ್ ರಾತ್ರಿ ಹಾರಿಸ್ತಾ ಇದ್ದರೆ ಹಂಗೆ ಮಿಂಚ್ತಾ ಇರೋದೆ. ನೋಡಿ, ಈಗ ರಿಮೋಟು ಈ ಥರ ಇದೆ. ಇದು ರಿಮೋಟು, ಒಂದಷ್ಟು ಬಟನ್ಸ್ ಕೂಡ ಇದೆ. ಈಗ ರಿಮೋಟ್ ಆನ್ ಮಾಡಿದ್ವಿ. ಆ್ಯಕ್ಚುಲಿ ಇದರಲ್ಲಿ ಒಂದು ನಮಗೇನಾಯ್ತು ಅಂದರೆ, ಯಾಕೋ ರಿಮೋಟು ಡ್ರೋನು ಕನೆಕ್ಟ್ ಆಯ್ತಾ ಇಲ್ಲ. ಆ್ಯಕ್ಚುಲಿ ಕನೆಕ್ಟ್ ಹೆಂಗೆ ಮಾಡೋದು ಅಂತಲೂ ಕೂಡ ನನಗೆ ಗೊತ್ತಾಯ್ತಾ ಇಲ್ಲ. ನಿಮಗೆ ನನಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ, ಯಾಕೋ ಕನೆಕ್ಟ್ ಆಯ್ತಾ ಇಲ್ಲ ರಿಮೋಟು. ಓಕೆ, ಇರಲಿ. ಇದನ್ನು ನಾನು ಫೋನಲ್ಲೂ ಕೂಡ ಕನೆಕ್ಟ್ ಮಾಡ್ಬೋದು. ಈಗ ಫೋನ್ ಎತ್ಕೊಳ್ಳೋಣ. ನೋಡಿ, ಫೋನಲ್ಲಿ ಫಸ್ಟೇ ನಾನು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೆ. ಇದೆ ಇದ್ರ ಆ್ಯಪು. ಲೋಡ್ ಆಯ್ತಾ ಇದೆ. ಓಕೆ, ಬಂತು. ಇದಕ್ಕೆ ಫಸ್ಟು ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡಿರಬೇಕು. ಇದು ವೈಫೈಯಲ್ಲಿ ಓಡುತ್ತೆ, ಯಾವುದೇ ಬ್ಲೂಟೂತು ಅದು ಇದು ಏನು ಬೇಡ, ಜಸ್ಟ್ ವೈಫೈ ಕನೆಕ್ಷನ್ ಇದ್ದರೆ ಸಾಕು. ನೋಡಿ, ಇಲ್ಲಿ ಮೆಸೇಜ್ ಬಂದಿದೆ ವೈಫೈದು. ಈಗ ಕನೆಕ್ಟ್ ಮಾಡೋಣ. ಮಿನಿಟ್. ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀವಿ. ಕನೆಕ್ಟ್ ಆಗಿದೆ ಈಗ. ನೋಡಿ, ಸೊ ಬ್ಯಾಟ್ರಿ ಡೌನ್ ಇದೆ ಅನಿಸುತ್ತೆ. ಇನ್ನೊಂದು ಹೊಸ ಬ್ಯಾಟ್ರಿ ಹಾಕ್ತಾ ಇದ್ದೀನಿ. 2 ಬ್ಯಾಟ್ರಿ ಇದೆಯಲ್ಲ. ಓಕೆ, ಇವಾಗ ಕನೆಕ್ಟ್ ಆಗುತ್ತಾ ನೋಡೋಣ. ನೋಡಿ, ಕನೆಕ್ಟ್ ಆಯಿತು. ಸೊ ಅದು ಬ್ಯಾಟ್ರಿ ಡೌನ್ ಇತ್ತು, ಅದರಿಂದ ಕನೆಕ್ಟ್ ಆಗಲಿಲ್ಲ. ಸೊ ನೋಡಿ, ಇವಾಗ ಕನೆಕ್ಟ್ ಆಯಿತು. ಬನ್ನಿ ಈಗ ಗ್ಯಾಲರಿ ಓಪನಲ್ಲಿದೆ. ಈಗ ಬಂತು. ಈಗ ಬಟನ್ ಇದ್ದಾಗೆ ಒಂದು ಓಪನ್ ಆಗಿದೆ. ನೋಡಿ, ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಓಕೆ, 2000 ಎಲ್ಲ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಇರುತ್ತೆ. ಕಂಟ್ರೋಲಿಗೆಲ್ಲ ಬಂತು. ಬನ್ನಿ ಟ್ರೈ ಆಗುತ್ತೆ ಅಂತ. ಸೊ ಇಲ್ಲಿ ಬಟನ್ ಅಮುಕ್ತಾ ಇದ್ದಾಗೆ ವಾವ್,
ವಾವ್ ನೋಡಿ ಎಷ್ಟು ಪವರ್ ಇದೆ ನೋಡಿ, ಸಿಕ್ಕಾಬಟ್ಟೆ ಬೆಂಕಿಯ ಪವರ್ ಇದೆ ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ ಇದನ್ನು ಫ್ಲೈ ಮಾಡೋಣ. ನೋಡಿ ಜಸ್ಟ್ 5 ಸೆಕೆಂಡ್ಸು ಕೂಡ ತಗೊಳ್ಳಲ್ಲ, ಹಾಗೆ ಟೇಕ್ ಓವರ್ ಸ್ಟಾರ್ಟ್. ನೋಡಿ ತುಂಬ ಚೆನ್ನಾಗಿದೆ, ಎಷ್ಟು ಪವರ್ ಇದೆ ನೋಡಿ ಫ್ರೆಂಡ್ಸ್, ನೋಡಿ ಹೇಗಿದೆ. ಈಗ ನೋಡಿ ರೋಡಲ್ಲಿ ಹಾರಿಸ್ತಾ ಇದ್ದೀವಿ. ಹಿಂಗೆ ಹಾರಿಸೋ ಅಷ್ಟರಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.